ಕೊನೆಗೂ FIR ಆಯಿತು ಸಿದ್ದರಾಮಯ್ಯನವ್ರ ಮೇಲೆ. ಇನ್ನೂ ಕೂಡ ನನ್ನ ಜೊತೆಗೆ ಹೈಕಮಾಂಡ್ ಇದೆ, 136 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಜೀವನ, ಅದರಲ್ಲಿ ಈ ರೀತಿಯ ಅವರು ಸಂಕಷ್ಟಕ್ಕೆ ಬರಬಾರ್ದಿತ್ತು. ಈ ರೀತಿಯ ಆಪಾದನೆ ಅವ್ರ ಮೇಲೆ ಬರ್ತೈತೆ ಅಂಥೇಳಿ ಯಾರೂ ಜನ ನಿರೀಕ್ಷೆ ಮಾಡಿದ್ದಿಲ್ಲ. ಆದರೆ ಇವತ್ತು ಅವ್ರ ಮೇಲೆ ಆಪಾದನೆ ಬಂತು. ಅದಾದಮೇಲೆ ಆ ಸಂದರ್ಭದಲ್ಲೇ ಅವ್ರು ರಾಜೀನಾಮೆ ಕೊಡಬೇಕಿತ್ತು. ಆದರೆ ಆವಾಗ ಅವ್ರು ಏನಂತ ಹೇಳಿದ್ರು, ಇಲ್ಲ ನನ್ನ ಮೇಲೇನು ಕಂಪ್ಲೇಂಟ್ ಇದೆಯಾ, ನನ್ನ ಮೇಲೆ ಏನು FIR ಇದೆಯಾ ಅಂಥದ್ದು ಎಲ್ಲ ಹೇಳಿದರು. ಈಗ FIR ಆಗೈತೆ ಅವ್ರ ಮೇಲೆ. ಈಗ ಅವರು 2011ರಾಗ ಏನು ಮಾತಾಡಿದ್ರು ಅಂಥೇಳಿ ಅವ್ರು ನೆನಪು ಮಾಡ್ಕೋಬೇಕು. ಅವರು ವಿರೋಧ ಪಕ್ಷದ ಧುರೀಣರಾಗಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇದ್ದಾಗ ಒಂದು ರಾಷ್ಟ್ರಪತಿಗಳು ನಮ್ಮ ದೇಶದ ಸಂವಿಧಾನದ ಪ್ರಮುಖರು, ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯಪಾಲರಲ್ಲಿ ಇರ್ತಾರೆ. ರಾಜ್ಯಪಾಲರು ಒಂದು ಏನಾದರೂ ಡಿಸಿಷನ್ ತೆಗೆದುಕೊಂಡ್ರೆ ಅದನ್ನು ಮುಖ್ಯಮಂತ್ರಿ ಆದವರು ಅದನ್ನು ಗೌರವಿಸ್ಬೇಕಾಗ್ತೈತಿ. ನಮ್ಮ ಸಂವಿಧಾನದಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಂಬಂಧ ಗವರ್ನರು ಮತ್ತು ಮುಖ್ಯಮಂತ್ರಿಗಳು ಅದಾರ. ಹಾಗಾಗಿ ಇವತ್ತು ಗವರ್ನರು ಎನ್ಕ್ವೈರಿ ಆದೇಶ ಮಾಡಿದಾಗ ಅದನ್ನು ಮುಖ್ಯಮಂತ್ರಿಗಳು ಗೌರವ ಮಾಡಿ ರಾಜೀನಾಮೆ ಕೊಡಬೇಕು ಅಂಥೇಳಿ ಇವರ ಉಪದೇಶ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು. ಇವತ್ತು ಗವರ್ನರ್ ಅವ್ರ ಮೇಲೆ ಎನ್ಕ್ವೈರಿ ಆಗ್ಬೇಕಂತೇಳಿ ಆದೇಶನೂ ಮಾಡಿದರು. ಅದನ್ನು ವಿರೋಧ ಮಾಡಿ ಇವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ದಾಗ ಕೂಡ ಇವರು ವಿರುದ್ಧ ಇವ್ರು ಮಾಡಿದ ತಪ್ಪನ್ನು ಟೈಪ್ ಆಲ್ಮೋಸ್ಟ್ ಅಲ್ಲಿ ಆಯಿತು. ಅದಾದಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ನ್ಯಾಯಾಧೀಶರು ಅದ್ರ ಮೇಲೆ FIR ಆಗ್ಬೇಕಂತೇಳಿ ಕೊಟ್ಟರು. FIR ಕೂಡ ಈಗ ಆಗೈತಿ. FIRದಲ್ಲಿ ಕೂಡ ಇವರೇ ನಂಬರ್ 1 ಆರೋಪಿ, ನಂಬರ್ 2 ಆರೋಪಿ ಇವರ ಮನೆಯವರು, ನಂಬರ್ 3 ಆರೋಪಿ ಇವರ ಭಾವ ಮೈದುನ. ಹೀಗೆಲ್ಲ ಇದ್ದಾಗ ಇನ್ನೂ ಏನು ಮಾಡ್ಬೇಕಂತಾರೆ ಅವರು. ಸೊ ಅದಕ್ಕೆ ಈಗಾದರೂ ಕೂಡ ಅವರು ಗೌರವಯುತವಾಗಿ ರಾಜೀನಾಮೆ ಕೊಡಲಿ. ಅವರು ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಬಾಯಿ ಎತ್ತಿದ್ರೆ. ಸಮಾಜವಾದಾಗ ನಮಗೆ ಇಡೀ ದೇಶದಲ್ಲೇ ಆದರ್ಶಪ್ರಾಯರು ಅಂತಂದ್ರೆ ಜಾರ್ಜ್ ಫರ್ನಾಂಡಿಸ್. ಸೊ ಅವ್ರೇನು ಮಾಡಿದ್ರು, ಹಿಂದೆ ಅವ್ರ ಮೇಲೆ ಹಗರಣ ಏನು ಶವಪೆಟ್ಟಿಗೆ ಹಗರಣದ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟರು. ಅವರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆದವರು. ಹಿಂದೆ LK ಅದ್ವಾನಿ ಅವರು ಅವ್ರ ಮೇಲೆ ಏನು ಪೊಲೀಸ್ ಕೇಸ್ ಇದು FIRದು ಏನಾಗೋ ಪ್ರಶ್ನೆ ಇದ್ದಿದ್ದಲ್ಲ, ಒಂದು ಡೈರಿ ಹೋಗಿ ಯಾರೋ LK ಅಂತ ಬರೆದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ಎನ್ಕ್ವೈರಿ ಆಗಿ ಸ್ವಚ್ಛ ಸಿಟ್ಟು ಬಂದ ಮೇಲೆ ಮತ್ತು ಅವ್ರು ಕ್ಯಾಬಿನೆಟಿಗೆ ಬಂದಿದ್ದರು. ಇವರು ಕೂಡ ಅದೇ ರೀತಿ ಮಾರ್ಗದಲ್ಲಿ ಹೋಗಲಿ. ಇವರಿಗೆ ಜನ ಬೆಂಬಲ ಐತಿ, ಶಾಸಕರ ಬೆಂಬಲ ಐತೆ ಅಂತಂದಮೇಲೆ ಯಾಕೆ ಹೆದರೋದು ಯಾಕೆ? ಈಗ ರಾಜೀನಾಮೆ ಕೊಡಲಿ, ಮುಂದೆ ಕ್ಲೀನ್ ಚಿಟ್ ತೊಗೊಂಬಂದು ಮತ್ತು ಮುಖ್ಯಮಂತ್ರಿ ಆಗಲಿ. ಇಲ್ಲಕ್ರೆ ಜನ ಲೈಕ್ ಮಾಡೋದಿಲ್ಲ. ಜನ ನಮ್ಮ ಅಲ್ಲ, ಅದು ಯಾವ ವಿಷಯದ ಮೇಲೆ ರಾಜೀನಾಮೆ ಆಗೈತೆ ಇದು ಕಂಪ್ಲೇಂಟ್ ಕೊಟ್ಟರು. ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಅನ್ನೋ ಪ್ರಶ್ನೆ. ಎಲೆಕ್ಟ್ರಲ್ ಬಾಂಡ್ ಲೀಗಲ್ ಇಶ್ಯೂ ಐತದು. ಎಲೆಕ್ಟ್ರಲ್ ಬಾಂಡ್ ಐತಲ್ಲ ಕಾನೂನು ಪ್ರಕಾರ. ಇವತ್ತು ಎಲೆಕ್ಟ್ರಲ್ ಬಾಂಡ್ದಾಗ ಐತಲ್ಲ, ಯಾರ್ಯಾರಿಗೆ ಎಲೆಕ್ಟ್ರಲ್ ಬಾಂಡ್ ಆಗೈತಿ ನಾನು ನಿಮ್ಮ ನೋಟಿಸಿಗೆ ತೊಗೊಂಬರ್ತೇನೆ. ಎಲೆಕ್ಟ್ರಲ್ ಬಾಂಡ್ದಾಗ ಹೈಯೆಸ್ಟ್ ಬೆನಿಫಿಷರಿ ಅಪೋಸಿಷನ್ದಾಗ ಇದ್ದವರು.